ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ತಿದ್ದಂತ ನಾಗೇಂದ್ರ ಅವರ ತಲೆದಂಡ ಆಗುತ್ತೆ. ಅದಾದ ನಂತರ ಅವರ ಮನೆ, ಕಚೇರಿ ಎಲ್ಲದರ ಮೇಲೂ ದಾಳಿಯನ್ನ ನಡೆಸ್ತಾರೆ ಅಧಿಕಾರಿಗಳು. ಅದಾದ ನಂತರ ನಾಗೇಂದ್ರ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ, ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ನಾಗೇಂದ್ರ ಆಪ್ತರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ರೇಡ್ ನಡೆಸಿರೋದು. ಮುಂಜಾನೆಯಿಂದ ನಡೀತಾ ಇದೆ ಪರಿಶೀಲನೆ. ನಾಗೇಂದ್ರ ಸಂಬಂಧಿ ಯರ್ರಿ ಸ್ವಾಮಿ ಮನೆ ಮೇಲೂ ರೇಡ್ ಆಗಿದೆ. ಕಳೆದ ತಿಂಗಳು ಸಹ ದಾಳಿಯನ್ನ ನಡೆಸಿದ್ರು ಇಡಿ ಅಧಿಕಾರಿಗಳು. ಬೆಂಗಳೂರು, ರಾಯಚೂರು, ಬಳ್ಳಾರಿ ಸೇರಿದಂತೆ ಹಲವೆಡೆ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತ ಕಚೇರಿ ಆಗಿರಬಹುದು, ನಿವಾಸಗಳಾಗಿರಬಹುದು, ಎಲ್ಲ ಕಡೆಯೂ ದಾಳಿಯನ್ನ ನಡೆಸಿದ್ರು. ನಾಗೇಂದ್ರ ಫ್ಲಾಟ್ ಸೇರಿ ಏಕಕಾಲಕ್ಕೆ 18 ಕಡೆ ದಾಳಿ ನಡೆದಿತ್ತು ಕಳೆದ ತಿಂಗಳು. ಈಗ ಮತ್ತೊಮ್ಮೆ ಶಾಕ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಒಂದು ಕಡೆ ನಾಗೇಂದ್ರ ಅವರು ಇನ್ನೂ ಕೂಡ ಒಳಗಡೆನೆ ಇದ್ದಾರೆ, ಪ್ರತಿನಿತ್ಯವೂ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅಂತ ಕಾಣಿಸುತ್ತೆ. ಅದಾದ ನಂತರ ಈಗ ಮತ್ತೆ ನಾಗೇಂದ್ರ ಅವರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಅವರ ಪರಮಾಪ್ತ ಯರ್ರಿ ಸ್ವಾಮಿ ಅವರ ಮನೆಯ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ ದಾಳಿಯನ್ನ ನಡೆಸಿರುವುದು. ಅಲ್ಲಿ ಒಂದಿಷ್ಟು ಕಡತಗಳು ಲಭ್ಯ ಆಗಿದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋ ಪ್ರಶ್ನೆಯ ಜೊತೆಗೆ ವಿಪಕ್ಷಗಳು ಸಿದ್ದರಾಮಯ್ಯನವರ ತಲೆದಂಡಕ್ಕೂ ಕೂಡ ಆಗ್ರಹಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ಅವರ ನೇತೃತ್ವದಲ್ಲಿ ಇಂಥ ಭ್ರಷ್ಟಾಚಾರಗಳು, ಹಗರಣಗಳು ಪದೇ ಪದೇ ಹೊರಗಡೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ನವರು ಒಂದು ಕಡೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಈಗ ತಲೆದಂಡ ಆಗಿದ್ರು ಕೂಡ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತ ನಾಗೇಂದ್ರ ಅವರಿಗೆ ಮತ್ತಷ್ಟು ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಇಡಿ ಅಧಿಕಾರಿಗಳು ಬಹಳ ಗಂಭೀರವಾಗಿ ವಿಚಾರಣೆಗೆ ಒಳಪಡಿಸಿರುವುದು, ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಮನೆಗಳು, ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿದ್ದು ಕಳೆದ ತಿಂಗಳು 18 ಕಡೆ. ಅದಾದ ನಂತರ ಇವತ್ತು ಯರ್ರಿ ಸ್ವಾಮಿ, ನಾಗೇಂದ್ರ ಅವರ ಆ ಪರಮಾಪ್ತ ಯರ್ರಿ ಸ್ವಾಮಿ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಅದಾದ ನಂತರ ಯಾವ ರೀತಿಯಾದಂತಹ ಅಪ್ಡೇಟ್ ಬರುತ್ತೆ ಕಾದ್ ನೋಡ್ಬೇಕಾಗಿದೆ.